ನಗರದ ಸೇಂಟ್ ಅಲೋಷಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ರಸಾಯನಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ಅನಲಿಸ್ಟ್ 2024 ಎಂಬ ರಾಷ್ಟ್ರೀಯ ಮಟ್ಟದ ಕೆಮಿಸ್ಟ್ರಿ ಫೆಸ್ಟ್ನ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಎಲ್ಸಿಆರ್ಐ ಬ್ಲಾಕ್ನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ನಡೆಯಿತು. ನಗರದ ಸೇಂಟ್ ಅಲೋಷಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ರಸಾಯನಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ಅನಲಿಸ್ಟ್ 2024 ಎಂಬ ರಾಷ್ಟ್ರೀಯ ಮಟ್ಟದ ಕೆಮಿಸ್ಟ್ರಿ ಫೆಸ್ಟ್ನ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಎಲ್ಸಿಆರ್ಐ ಬ್ಲಾಕ್ನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ನಡೆಯಿತು. ಪಿಜಿ ರಸಾಯನಶಾಸ್ತ್ರದ ವಿದ್ಯಾರ್ಥಿಗಳು ಹೊಸದಾಗಿ ವಿನ್ಯಾಸಗೊಳಿಸಿದ ಅನಲಿಸ್ಟ್ 2024 ಲೋಗೋವನ್ನು ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮಣಿಪಾಲ ಮಾಹೆಯ ಕಾರ್ಪೊರೇಟ್ ರಿಲೇಷನ್ಸ್ ನಿರ್ದೇಶಕರಾದ ಡಾ ಹರೀಶ್ ಕುಮಾರ್ ಎಸ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ರಸಾಯನಶಾಸ್ತ್ರದ ವಿಶೇಷತೆಗಳು ಮತ್ತು ಪ್ರಾಮುಖ್ಯತೆಗಳ ಬಗ್ಗೆ ವಿವರಿಸಿದರು. Chemistry and chemical engineering go parallelly. See, chemist will develop the process, chemical engineer will execute the process. This is the only difference. Essential needs of mankind like food and nourishment, the housing, the health, energy, communication, and more importantly we are concerning about the environment. You must have seen the heat which we are facing. These are all become the environmental threat and degradation on climatic changes. So we have a vital role to play to protect the environment. ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ಜೆ ಅವರು ಮಾತನಾಡಿ ರಸಾಯನಶಾಸ್ತ್ರದ ಕಲಿಕೆಯ ಮಹತ್ವವನ್ನು ತಿಳಿಸಿದರು. I like when people's chemistry matches and then they get together, come together. I think chemistry has got a lot to teach us. What I observe from chemists, those who are involved in chemistry, I think people who study chemistry are very patient. If I am not mistaken, the chemical, the experiments that you all do not give immediate results. It takes time. That teaches us something for life, that patience, that persistence. Yes, you don't do it, failure becomes a part of your life. When you come across failure, you know how to face it. You say, no, there must be some other way to do it. And then you keep trying and you keep trying. That is the beauty of chemistry. ಸಂಸ್ಥೆಯ ವೈಸ್ ಚಾನ್ಸಲರ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಿಂದ ಆ ವಿಷಯದ ಬಗ್ಗೆ ಹೆಚ್ಚು ತಿಳುವಳಿಕೆ ಮತ್ತು ಜ್ಞಾನವನ್ನು ಹೊಂದಲು ಸಾಧ್ಯ ಎಂದರು. Morning till evening we use chemistry. They say there are three kinds of people. One is optimist, another one is a pessimist, and third one is a chemist. Optimist will always see the glass with half full. The pessimist will see is half empty. The chemist will always see as full glass. Because part of it is water, part of it is vapor. So that is how we say chemist is very important in the whole of life, and those who are aspiring to be scientists, you know what to become. ಸೇಂಟ್ ಅಲೋಷಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯಲ್ಲಿ ಹೊಸದಾಗಿ ಉಪಕುಲಪತಿಯಾಗಿ ನೇಮಕಗೊಂಡ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ, ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಜರತ್ ಹಾಗೂ ಎಲ್ಸಿಆರ್ಐ ಬ್ಲಾಕ್ನ ನಿರ್ದೇಶಕಿ ಡಾಕ್ಟರ್ ಆಶಾ ಅಬ್ರಹಂ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜಿನ ರಸಾಯನಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿನೋಲಾ ಝೀನಾ ರೋಡ್ರಿಗಸ್, ಸಂಚಾಲಕಿ ಡಾಕ್ಟರ್ ಅಕ್ಷತಾ ಆರ್ ಸಾಲ್ಯನ್, ವಿದ್ಯಾರ್ಥಿ ಸಂಯೋಜಕರಾದ ಲಿಶ್ಮಾ ಡಿಸೋಜಾ ಮತ್ತು ವೈಶಾಖ್ ಉಪಸ್ಥಿತರಿದ್ದರು. ಅಶ್ವಥ್ ಶೆಟ್ಟಿ, ವಿ4 ನ್ಯೂಸ್, ಮಂಗಳೂರು.